ಈಗ ನಾವು ಕೆ ಮ್ಯಾಪ್ನ ಪ್ರಾಬ್ಲಮ್ಸ್ನ ಮಾಡ್ತಾ ಇದ್ದೀವಿ. ಕೆ ಮ್ಯಾಪ್ನ ಯಾಕಪ್ಪ ರಿಪೀಟೆಡಾಗಿ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸಾಮಲ್ಲಿ ಇದು ನಿಮಗೆ 7 ಮಾರ್ಕ್ಸಿನ ಕ್ವಶನ್, ಡೈರೆಕ್ಟ್ ಕ್ವಶನ್ ಬರುತ್ತೆ. ಅದಕ್ಕೋಸ್ಕರ ಕೆ ಮ್ಯಾಪ್ನ ಮಾಡ್ತಾ ಇದ್ದೀವಿ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕೆ ಮ್ಯಾಪ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಅದನ್ನು ಒಂದೇ ಒಂದು ರೀಕಾಲ್ ಮಾಡೋಣ. ಈಗ ಡ್ರಾ ದ ಕೆ ಮ್ಯಾಪ್ ಫಾರ್ ದ equation sigma is equal to a b c comma a bar b c comma a b bar c comma a b c bar 4 ವೇರಿಯೇಬಲ್ ಇಂದ 4 ವೇರಿಯೇಬಲ್ ಇರುತ್ತೆ, comma a b c d bar comma a b bar comma a b c d bar. ಓಕೆನಾ? ಈಗ ಕೆ ಮ್ಯಾಪ್ನ ಏನು ಬರೀಬೇಕು? ಫಸ್ಟು ಫಾರ್ಮೇಟ್ ಬರ್ಕೊಬೇಕು. ಕೆ ಮ್ಯಾಪ್ನ ಫಾರ್ಮೇಟ್ ಬರ್ಕೊಳ್ಳೋಣ. ಬ್ಲ್ಯಾಕ್ ಪೆನ್ ತೊಗೊಂಡೆ, ಕೆ ಮ್ಯಾಪ್ನ ಫಾರ್ಮೇಟ್ ಬರಿತಾ ಇದ್ದೀನಿ. ಎ ಬಿ बार ए बार बी ए बी ए बी बार सी बार डी बार सी बार डी सी डी सी डी बार. ಆಯಿತಾ? ಈಗ ರೆಪ್ರೆಸೆಂಟ್ ಮಾಡೋಣ. ಫಸ್ಟ್ ಏನಿದೆ, ಎ ಬಿ ಎಲ್ಲಿದೆ? ಎ ಬಿ. ಸಿ ಡಿ ಎಲ್ಲಿದೆ? ಸಿ ಡಿ. ಫಸ್ಟ್ ಒನ್. ಸೆಕೆಂಡ್ ಒನ್ ಎ ಬಾರ್ ಬಿ ಸಿ ಡಿ. ಥರ್ಡ್ ಒನ್ ಎ ಬಾರ್ ಬಿ ಸಿ ಡಿ. ಫೋರ್ತ್ ಒನ್ ಎ ಬಿ ಸಿ ಬಾರ್ ಡಿ. ಎ ಬಿ ಸಿ ಬಾರ್ ಡಿ. ಸರಿನಾ? ಇದು ಎ ಬಿ ಸಿ ಬಾರ್ ಡಿ. ನೆಕ್ಸ್ಟ್ ಎ ಬಿ ಸಿ ಡಿ ಬಾರ್. ಸರಿ ಹೋಯ್ತು. ನೆಕ್ಸ್ಟ್ ಎ ಬಾರ್ ಬಿ ಬಾರ್ ಸಿ ಡಿ. ಎ ಬಾರ್ ಬಿ ಬಾರ್ ಸಿ ಡಿ. ನೆಕ್ಸ್ಟ್ ಎ ಬಿ ಸಿ ಬಾರ್ ಡಿ ಬಾರ್. ಸರಿನಾ? ಈಗ ನಾವು ಏನಪ್ಪ ಮಾಡ್ತಾಯಿದ್ದೀವಿ ಅಂದರೆ ಪೇರು ಕ್ವಾಡ್ ಆ್ಯಕ್ಟ್ ಅಂತ ಹೇಳಿದಲ್ವ, 4 ಇದ್ದರೆ ನಾವೇನಂತ ಕರಿತೀವಿ? ಅದನ್ನು ಕ್ವಾಡ್ ಅಂತ ಕರಿತೀವಿ. ಈ 4 ಇದೆ ಅಂತ ಕರಿತೀವಿ, ಅದನ್ನು ಕ್ವಾಡ್ ಅಂತೀವಿ. ಕ್ವಾಡ್ ಅಂದ್ರೇನು? ಕಲೆಕ್ಷನ್ ಆಫ್ 4 ವೇರಿಯೇಬಲ್. ಕ್ವಾಡ್ ಅಂದ್ರೇನು? collection of 4 values. ಆಯಿತಾ? ಈಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎರಡನೇದು ಎ ಬಾರ್ ಬಿ ಸಿ ಡಿ ಕಾಮ ಎ ಬಾರ್ ಬಿ ಸಿ ಡಿ ಬಾರ್ ಕಾಮ ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಕಾಮ ಎ ಬಾರ್ ಬಿ ಸಿ ಬಾರ್ ಡಿ ಬಾರ್ ಕಾಮ ಎ ಬಿ ಸಿ ಡಿ ಕಾಮ ಎ ಬಿ ಸಿ ಡಿ ಬಾರ್. ಓಕೆನಾ? ಈಗ ಫಸ್ಟು ಫಾರ್ಮೇಟ್ ಹಾಕೋಣ. ಎ ಬಾರ್ ಬಿ ಬಾರ್ ಎ ಬಾರ್ ಬಿ ಎ ಬಿ ಎ ಬಿ ಬಾರ್. सी बार डी बार सी बार डी सी डी
ಸಿ ಡಿ ಬಾರ್. ಈಗ ಫಸ್ಟ್ ಏನಿದೆ ಎ ಬಾರ್ ಬಿ ಸಿ ಡಿ, ಎ ಬಾರ್ ಬಿ ಸಿ ಡಿ ಮುಗಿತಾ. ನೆಕ್ಸ್ಟ್ ಇದೆ ಎ ಬಾರ್ ಬಿ ಸಿ ಡಿ ಬಾರ್. ನೆಕ್ಸ್ಟ್ ಏನಿದೆ ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ, ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ, ಎ ಬಾರ್ ಬಿ ಸಿ ಬಾರ್ ಡಿ ಬಾರ್, ಎ ಬಿ ಸಿ ಡಿ, ಎ ಬಿ ಸಿ ಬಾರ್ ಡಿ, ಸಿ ಇದಿಲ್ಲ 4 ಇದ್ರೆ ಅಂತ ಕರಿತೀವಿ, 4 ಇದ್ರೆ ಕ್ವಾಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಎರಡನೇ ಪ್ರಾಬ್ಲಮ್ ಮಾಡೋಣ. ಏನಪ್ಪ ಎರಡನೇ ಪ್ರಾಬ್ಲಮ್ ಅಂದರೆ ಸಿಂಪ್ಲಿಫಿಕೇಶನ್ ಅಂತ. ಯಾವ ರೀತಿ ಕ್ವಶನ್ ಕೇಳ್ತಾರಪ್ಪ ಅಂದರೆ ಡ್ರಾ ದ ಕೆ ಮ್ಯಾಪ್ ಫಾರ್ ದ ಫಾಲೋಯಿಂಗ್ equation and simplify it ಅಂತ ಕೇಳ್ತಾನೆ. ಈ ಕ್ವೆಶ್ಚನ್ ಏನು ಕೊಡ್ತಾರೆ, ಸಿಗ್ಮಾ ಇಸ್ ಈಕ್ವಲ್ ಟು ಎ ಬಾರ್ ಬಿ ಸಿ ಡಿ ಪ್ಲಸ್ ಎ ಬಾರ್ ಬಿ ಬಾರ್ ಕಾಮ ಎ ಬಾರ್ ಕಾಮ ಎ ಬಿ ಸಿ ಡಿ ಬಾರ್ ಕಾಮ ಎ ಬಿ ಸಿ ಡಿ. ಇದು ಈಕ್ವೇಷನ್. ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಸ್ಟೆಪ್ 1 ಡ್ರಾ ದ ಕೆ ಮ್ಯಾಪ್. ಎ ಬಾರ್ ಬಿ ಬಾರ್ ಎ ಬಾರ್ ಬಿ ಎ ಬಿ ಎ ಬಿ ಬಾರ್, ಸಿ ಬಾರ್ ಡಿ ಬಾರ್ ಸಿ ಬಾರ್ ಡಿ ಸಿ ಡಿ ಸಿ ಡಿ ಬಾರ್. ಆಯಿತಾ? ಈಗ ಎ ಬಾರ್ ಬಿ ಇಲ್ಲಿದೆ, ಎ ಬಾರ್ ಬಿ ಸಿ ಡಿ ಫಸ್ಟ್ ಒನ್ ಆಯಿತು. ಎ ಬಾರ್ ಬಿ ಸಿ ಡಿ ಬಾರ್, ಎ ಬಾರ್ ಬಿ ಸಿ ಬಾರ್ ಡಿ, ಎ ಬಾರ್ ಇದೊಂದು ಸ್ಮಾಲ್ ಮಿಸ್ಟೇಕ್ ಆಯಿತು, ಎ ಬಾರ್ ಬಿ ಇದಾಯಿತು, ಎ ಬಾರ್ ಬಿ ಸಿ ಡಿ ಬಾರ್ ಆಯಿತು, ಎ ಬಿ ಬಾರ್ ಬರಬೇಕು, ಇದಿಲ್ಲ, ಇದು ನೋಡ್ಕೊಳ್ಳಿ. ಎ ಬಿ ಬಾರ್ ಇಲ್ಲಿದೆ, ಸಿ ಬಾರ್ ಡಿ ಇಲ್ಲಿ ಬಂತು ನೋಡಿದೆ, ಎ ಬಿ ಬಾರ್ ಸರಿನಾ. ಎ ಬಾರ್ ಬಿ ಬಾರ್, ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬಾರ್. ನೆಕ್ಸ್ಟ್ ಎ ಬಿ ಸಿ ಡಿ. ನೆಕ್ಸ್ಟ್ ಇಷ್ಟರಲ್ಲಿ ಎಷ್ಟಿರೋದು, 1 2 3 4 5, 1 2 3 4 5 ಸರಿನಾ. 5 ವೇರಿಯೇಬಲು ರೆಪ್ರೆಸೆಂಟ್ ಮಾಡಿದ್ದೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಪೇರು ಕ್ವಾಡು ಏನಂತ ಗುರುತಿಸ್ಬೇಕು. ನೋಡಿ ಯಾವ್ದು ಪೇರ್ ಆಗುತ್ತೆ, ಪೇರ್ ಆಯಿತು. ಓಕೆನಾ. ಸ್ಟೆಪ್ 2 ಸಿಂಪ್ಲಿಫಿಕೇಶನ್. ಯಾವ ರೀತಿ, ಮೊದಲು ಕ್ವಶನ್ನ ಬರ್ಕೊಬೇಕು. ಎ ಬಾರ್ ಬಿ ಸಿ ಡಿ
प्लस ए बार बी सी डी बार प्लस ए बी बार सी बार डी प्लस ए बार बी बार सी बार डी ए बार सी बार डी बार प्लस ए बी सी डी. ಈಗ ನೆಕ್ಸ್ಟ್ ಮೇಕ್ ಇಟ್ ಪೇರ್. ಎರಡೆರಡು ಗ್ರೂಪ್ನ ಮಾಡಬೇಕಾಗುತ್ತೆ ನಾವು. ಫಸ್ಟು ಇವೆರಡು ಗ್ರೂಪ್ ಮಾಡೋಣ, ಆಮೇಲೆ ಇವೆರಡು ಗ್ರೂಪ್ ಮಾಡೋಣ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. ಇದು ಆಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳೋಣ. ಎ ಬಾರ್ ಬಿ ಸಿ ಡಿ. ಇಲ್ಲಿ ಯಾವ್ಯಾವ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ ಚೆಕ್ ಮಾಡೋಣ. ನೋಡಿ, ಎ ಬಾರ್ ಎ ಕ್ಯಾನ್ಸಲ್ ಆಯಿತು, ಬಿ ಬಾರ್ ಬಿ ಕ್ಯಾನ್ಸಲ್ ಆಯಿತು, ಸಿ ಬಾರ್ ಸಿ ಕ್ಯಾನ್ಸಲ್ ಆಯಿತು, ನೆಕ್ಸ್ಟ್ ಡಿ ಬಾರ್ ಡಿ ಕ್ಯಾನ್ಸಲ್ ಆಯಿತು. ಓಕೆನಾ? ಅದರಿಂದ ಏನು ಉಳಿಯಲ್ಲ. ಪ್ಲಸ್ ಇದರಲ್ಲಿ ಎ ಬಾರ್ ಎ ಕ್ಯಾನ್ಸಲ್, ಬಿ ಬಾರ್ ಬಿ ಕ್ಯಾನ್ಸಲ್, ಸಿ ಬಾರ್ ಸಿ ಕ್ಯಾನ್ಸಲ್, ಡಿ ಬಾರ್ ಡಿ ಕ್ಯಾನ್ಸಲ್. ಏನು ಉಳಿತು ಆನ್ಸರು? ಫೈನಲ್ ಆನ್ಸರು ಎ ಬಾರ್ ಬಿ ಸಿ ಡಿ. ಈ ರೀತಿ ಸಿಂಪ್ಲಿಫೈನ ಮಾಡಬೇಕು. ಆಯಿತಾ? ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಅರ್ಥ ಆಗುತ್ತೆ. ಎರಡನೇ ಪ್ರಾಬ್ಲಮ್ಮು. ಡ್ರಾ ದ K-map and simplify it. ಈ ಕ್ವೆಶನು 7 ಮಾರ್ಕ್ಸ್ ಕ್ವೆಶನ್ ಬರೋದ್ರಿಂದ ಕ್ವಶನ್ಸ್ ಟ್ವಿಸ್ಟ್ ಕೇಳ್ತಾನೆ. ಈಗ ನೋಡಿ, 1 2 3 4 5 9 10 14. ಇವಾಗ ಏನು ಮಾಡ್ತೀರಾ? ಮೊದಲನೇ ಸ್ಟೆಪ್ಪು, ಸ್ಟೆಪ್ 1, ಇದನ್ನು ವ್ಯಾಲ್ಯೂಸ್ನ ಬರ್ಕೊಬೇಕು. ವ್ಯಾಲ್ಯೂಸ್ ಯಾವ ರೀತಿ? 1 ಅಂದರೆ ಏನು ಬರುತ್ತೆ? 0 0 0 1 ಬರುತ್ತೆ. 2 ಅಂದರೆ ಏನು ಬರುತ್ತೆ? 0 0 1 0. 3 ಅಂದರೆ ಏನು ಬರುತ್ತೆ? 0 1 1 0. 4 ಅಂದರೆ ಏನು ಬರುತ್ತೆ? 0 ಬರ್ಕೊಳ್ಳಿ, ಕನ್ಫ್ಯೂಸ್ ಆಗಿದೆ. 8 4 2 1 ಅಂತ. 1 ಆಯಿತು, 2 ಆಯಿತು. 3ಗೆ ಏನು ಬರುತ್ತೆ? 4ಗೆ 0 0. ನೆಕ್ಸ್ಟ್ 5ಗೆ 0 1 0 1. ನೆಕ್ಸ್ಟ್ 9ಗೆ 1 0 0 1. 10ಗೆ 1 0 1 0. 14ಗೆ 1 1 1 0 1. ಇನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟೆಪ್ 2, ವೇರಿಯೇಬಲ್ ರೆಪ್ರೆಸೆಂಟೇಷನ್. ಹೆಂಗೆ ಮಾಡ್ತೀರಾ? ವೇರಿಯೇಬಲ್ ಅದು ತೊಗೊಳ್ತೀರಾ, ಎ ಬಿ ಸಿ ಡಿ ಅಂತ ತಗೊಳ್ಳಿ. ಮೊದಲನೇದು ಬರೀರಿ ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ. ಎರಡನೇದಕ್ಕೆ ಎ ಬಾರ್ ಬಿ ಬಾರ್ ಸಿ ಡಿ ಬಾರ್. ಮೂರನೇದಕ್ಕೆ ಎ ಬಾರ್ ಬಾರ್ ಬಿ ಬಾರ್ ಸಿ ಡಿ. ನೆಕ್ಸ್ಟ್ ನಾಲ್ಕನೇದಕ್ಕೆ ಎ ಬಾರ್ ಬಿ ಸಿ ಬಾರ್ ಡಿ ಬಾರ್. ಐದನೇದಕ್ಕೆ ಎ ಬಾರ್ ಬಿ ಸಿ ಡಿ ಬಾರ್. ಸಾರಿ, ಡಿ ಬಾರ್ಲ ಸಿ ಬಾರ್. ನೆಕ್ಸ್ಟ್ ಇದಕ್ಕೆ ಎ ಬಿ ಬಾರ್ ಸಿ ಬಾರ್ ಡಿ. ನೆಕ್ಸ್ಟ್ ಇದಕ್ಕೆ ಎ ಬಿ ಬಾರ್ ಸಿ ಡಿ ಬಾರ್. ನೆಕ್ಸ್ಟ್ ಇದಕ್ಕೆ ಎ ಬಿ ಸಿ ಬಾರ್ ಡಿ. ಆಯಿತಾ? ಸ್ಟೆಪ್ ಆಯಿತು. ನೆಕ್ಸ್ಟ್ ಸ್ಟೆಪ್ 3, K-map. ಎ ಬಾರ್ ಬಿ ಬಾರ್ ಎ ಬಾರ್ ಬಿ ಎ ಬಿ ಎ ಬಿ ಬಾರ್. ಇಲ್ಲಿ ಸಿ ಬಾರ್ ಡಿ ಬಾರ್ ಸಿ ಡಿ ಸಿ ಡಿ ಬಾರ್.
ಓಕೆ ಆಯಿತಾ. ಈಗ ಮೊದಲನೇದು ಏನಿದೆ ಎ ಬಿ ಏನಿದೆ ಮೊದಲನೇದು ನೋಡಿ ಒಂದ್ಸರಿ ಗಮನಿಸಿ. ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬರೀರಿ. ಎ ಬಾರ್ ಬಿ ಬಾರ್ ಎಲ್ಲಿದೆ? ಇಲ್ಲಿದೆ. ಸಿ ಬಾರ್ ಡಿ ಎಲ್ಲಿದೆ? ಎರಡನೇದು. ಎರಡನೇದಲ್ಲಿದೆ ಎ ಬಾರ್ ಬಿ ಬಾರ್ ಸಿ ಡಿ ಬಾರ್. ಎ ಬಾರ್ ಬಿ ಬಾರ್ ಇದೆ, ಸಿ ಡಿ ಬಾರ್ ಮುಗೀತು. ನೆಕ್ಸ್ಟ್ ಮೂರಿಗೆ ಎ ಬಿ ಬಾರ್ ಸಿ ಡಿ. ಎ ಬಿ ಬಾರ್ ಇಲ್ಲಿದೆ, ಸಿ ಡಿ ಇಲ್ಲಿದೆ, ಮುಗೀತು. ನೆಕ್ಸ್ಟ್ ಎ ಬಾರ್ ಬಿ ಸಿ ಬಾರ್ ಡಿ ಬಾರ್ ಮುಗೀತು. ಎ ಬಾರ್ ಸಿ ಬಾರ್ ಡಿ, ಇಲ್ಲಿ ಸಿಗೆ ಇಲ್ಲ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಎ ಬಾರ್ ಬಿ ಸಿ ಡಿ ಬಾರ್. ಎ ಬಾರ್ ಬಿ ಸಿ ಡಿ ಬಾರ್ ಮುಗೀತು. ನೆಕ್ಸ್ಟ್ ಎ ಬಿ ಬಾರ್ ಸಿ ಬಾರ್ ಡಿ ಮುಗೀತು. ಎ ಬಿ ಬಾರ್ ಸಿ ಬಾರ್ ಡಿ ಮುಗೀತು. ನೆಕ್ಸ್ಟ್ ಎ ಬಿ ಸಿ ಬಾರ್ ಡಿ ಆಯಿತಾ. ಈಗ ಯಾವ್ಯಾವ ಪೇರ್ ಆಗುತ್ತೆ? ಇದು ಇದು ಓಕೆನಾ. ಇವಾಗ ಸಿಂಪ್ಲಿಫಿಕೇಷನ್ಲಿ ಇನ್ನೊಂದು ಮೆಥಡ್ ಕೊಡ್ತಾ ಇದ್ದೀನಿ. ಇವೆರಡು ಒಂದಲ್ಲ, ಇವೆರಡರಲ್ಲಿ ಸಿಂಪಲ್ ಮೆಥಡ್ ಅಂದರೆ ಡಿ ಬಾರ್ ಕ್ಯಾನ್ಸಲ್ ಆಗುತ್ತೆ, ಸಿ ಉಳಿಯುತ್ತೆ. ಸರಿನಾ? ಇಲ್ಲೇನಾಗುತ್ತೆ? ಎ ಬಾರ್ ಬಿ ಬಾರ್ ಸಿ ಉಳಿಯುತ್ತೆ. ಈ ಥರ ಒಂದು ಬ್ಲೈಂಡ್ ಮೆಥಡ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ಕೊಡ್ತೀನಿ, ಒಂದು ನೋಡಿ. ಇದು ಪೇರ್ 1 ಅಂತ ತೊಗೋಣ, ಪೇರ್ 2 ಅಂತ ತೊಗೋಣ. ಪೇರ್ 1ಗೆ ಏನು ಆನ್ಸರ್ ಇದೆ? ಪೇರ್ 1ಗೆ ಬರ್ಕೊಳ್ಳಿ ಎ ಬಾರ್ ಬಿ ಬಾರ್ ಸಿ ಡಿ ಪ್ಲಸ್ ಎ ಬಾರ್ ಬಿ ಬಾರ್ ಸಿ ಡಿ ಬಾರ್. ಸರಿನಾ? ಕಾಣಿಸಿದೆಯಾ? ಇದು ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ ನೋಡಿ. ಡಿ ಬಾರ್ ಡಿ ಕ್ಯಾನ್ಸಲ್ ಆಯಿತಾ? ನೆಕ್ಸ್ಟು ಸಿ ಉಳಿತು. ಅಲ್ಲಿ ಏನು ಬಂತು? ಎ ಬಾರ್ ಬಿ ಬಾರ್ ಸಿ. ಹಿಂಗೆ ನೋಡಿ, ಇಲ್ಲಿ ಕ್ರಾಸ್ ಚೆಕ್ ಮಾಡಿ. ಇಲ್ಲಿ ಸಿ ಡಿ ಬಾರ್ ಡಿ ಕ್ಯಾನ್ಸಲ್ ಏನು ಉಳಿತೆ? ಸಿ ಉಳಿತೆ. ಇಲ್ಲೇನಿದೆ? ಎ ಬಾರ್ ಬಿ ಬಾರ್ ಸಿ. ಸರಿನಾ? ಇದು ಎರಡನೇ ಈಕ್ವೇಷನ್ ಬರ್ಕೊಳ್ಳೋಣ. ಎರಡನೇ ಈಕ್ವೇಷನ್ ಇದೆ ಎ ಬಿ ಸಿ ಬಾರ್ ಡಿ ಪ್ಲಸ್ ಎ ಬಿ ಬಾರ್ ಸಿ ಬಾರ್ ಡಿ ಬಾರ್. ಇಲ್ಲಿ ನೋಡಿ ಯಾವ್ದು ಹೋಗುತ್ತೆ? ಬಿ ಬಾರ್ ಬಿ ಹೋಯ್ತು. ಏನು ಬರುತ್ತೆ? ಎ ಸಿ ಬಾರ್ ಡಿ. ಓಕೆನಾ? ಇವಾಗ ಇನ್ಯಾವುದು ಈಕ್ವೇಷನ್ ಇದೆ ಅದು ಬರ್ಕೊಂಡು ಹೋಗೋಣ. ಮೊದಲನೇ ಈಕ್ವೇಷನ್ ಇದು ಬರಿತೀನಿ. ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಪ್ಲಸ್ ಇದಾಯಿತು ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬಾರ್ ಪ್ಲಸ್ ಇದು ಎ ಬಾರ್ ಬಿ ಸಿ ಡಿ ಬಾರ್ ಪ್ಲಸ್ ಇದೊಂದು ಉಳಿತು ಎ ಬಿ ಬಾರ್ ಬಾರ್ ಸಿ ಡಿ ಬಾರ್ ಪ್ಲಸ್ ಇಲ್ಲಿ ಉಳಿದಿದೆ ಎ ಬಾರ್ ಬಿ ಬಾರ್ ಸಿ ಪ್ಲಸ್ ಎ ಸಿ ಬಾರ್ ಡಿ. ಇಷ್ಟು ಉಳಿದಿದೆ ನೋಡಿ. ಇವಾಗ ಇವೆರಡೊಂದು ಪೇರ್ ಮಾಡೋಣ, ಇವೆರಡೊಂದು ಪೇರ್ ಮಾಡೋಣ, ಇವೆರಡೊಂದು ಪೇರ್ ಮಾಡೋಣ. ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಇದರಲ್ಲಿ ಯಾವುದು ಹೋಗುತ್ತೆ? ಡಿ ಬಾರ್ ಡಿ ಹೋಯ್ತಾ? ಏನು ಉಳಿತು? ಎ ಬಾರ್ ಬಿ ಬಾರ್ ಸಿ ಬಾರ್ ಪ್ಲಸ್ ಇವೆರಡರಲ್ಲಿ ಯಾವುದು ಹೋಗುತ್ತೆ? ಬಿ ಬಾರ್ ಬಿ ಹೋಗುತ್ತೆ. ಅದೇನು ಉಳಿತು? ಎ ಬಾರ್ ಸಿ ಡಿ ಬಾರ್ ಪ್ಲಸ್ ಇದರಲ್ಲಿ ಸಿ ಬಾರ್ ಸಿ ಹೋಗುತ್ತೆ, ಏನು ಉಳಿತು? ಬಿ ಬಾರ್ ಡಿ. ಓಕೆನಾ? ಈಗೇನು ಮಾಡೋಣ? ಇವೆರಡೊಂದು ಪೇರ್ ಮಾಡೋಣ. ಇವೆರಡು ಪೇರ್ ಮಾಡಿದರೆ ಯಾವುದು ಹೋಗುತ್ತೆ? ಸಿ ಬಾರ್ ಸಿ ಹೋಗುತ್ತೆ, ಏನು ಉಳಿತು? ಎ ಬಾರ್ ಬಿ ಬಾರ್ ಡಿ ಬಾರ್ ಪ್ಲಸ್ ಬಿ ಬಾರ್ ಡಿ ಉಳಿತು. ಸರಿನಾ? ಇವೆರಡು ಪೇರ್ ಮಾಡಿದ್ರೆ ಬಿ ಬಾರ್ ಪಿ ಬಾರ್ ಕ್ಯಾನ್ಸಲ್ ಆಗುತ್ತೆ, ಡಿ ಡಿ ಕ್ಯಾನ್ಸಲ್ ಆಗುತ್ತೆ, ಉಳಿದೆಷ್ಟು? ಎ ಬಾರ್. ದಿಸ್ ಈಸ್ ದ ಫೈನಲ್ ಆನ್ಸರ್. ಈ ರೀತಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಓಕೆನಾ? ಇದು 7 ಮಾರ್ಕ್ಸ್ ಕ್ವಶನ್ನು. ನಿಧಾನವಾಗಿ ನಾವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ ಇವಾಗ.
ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ವ್ಯಾಲ್ಯೂಸ್ ಬರ್ಕೊಬೇಕು. 1ಗೆ ಏನು ಬರುತ್ತೆ, 9ಗೆ ಏನು ಬರುತ್ತೆ, 10ಗೆ ಏನು ಬರುತ್ತೆ, 11ಗೆ ಏನು ಬರುತ್ತೆ, 14ಗೆ ಏನು ಬರುತ್ತೆ, 7ಗೆ ಏನು ಬರುತ್ತೆ, 3 ಏನು ಬರುತ್ತೆ. ಇದರ ವ್ಯಾಲ್ಯೂಸ್ ಏನು, 1ಗೆ 0 0 0 1, 9ಗೆ 1 0 0 1, 10ಗೆ ಇಲ್ಲಿ ಬರ್ಕೊಳ್ಳಿ ಬೇಕಾದ್ರೆ 8 4 2 1 ಅಂತ, 10ಗೆ 1 0 1 0, 11ಗೆ 1 0 1 1, 14ಗೆ ನೆಕ್ಸ್ಟ್ 7ಗೆ 3ಗೆ ಆಯಿತಾ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, ವೇರಿಯೇಬಲ್ ಬರ್ಕೊತೀರಾ. ಸ್ಟೆಪ್ 2 ವೇರಿಯೇಬಲ್ ತೊಗೊತೀನಿ, ಎ ಬಿ ಸಿ ಡಿ. ಏನು ಬರುತ್ತೆ ಇದಕ್ಕೆ, ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ. ನೆಕ್ಸ್ಟ್ ಇದಕ್ಕೆ ಏನು ಬರುತ್ತೆ, ಎ ಬಿ ಬಾರ್ ಸಿ ಬಾರ್ ಡಿ. ನೆಕ್ಸ್ಟ್ ಇದಕ್ಕೆ ಏನು ಬರುತ್ತೆ, ಎ ಬಿ ಬಾರ್ ಸಿ ಡಿ ಬಾರ್. ನೆಕ್ಸ್ಟ್ ಇದಕ್ಕೆ ಏನು ಬರುತ್ತೆ, ಎ ಬಿ ಬಾರ್ ಸಿ ಡಿ. ನೆಕ್ಸ್ಟ್ ಇದಕ್ಕೆ ಎ ಬಿ ಸಿ ಬಾರ್ ಡಿ. ನೆಕ್ಸ್ಟ್ ಇದಕ್ಕೆ ಎ ಬಾರ್ ಬಿ ಸಿ ಡಿ. ಇದಕ್ಕೆ ಎ ಬಾರ್ ಬಿ ಬಾರ್ ಸಿ ಡಿ. ಆಯಿತಾ. ಈಗ ಸ್ಟೆಪ್ 3 ಡ್ರಾ ದ ಕೆ ಮ್ಯಾಪ್. ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್. ಇಲ್ಲಿ ಸಿ ಬಾರ್ ಡಿ ಬಾರ್, ಸಿ ಡಿ, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್. ಆಯಿತಾ. ನೆಕ್ಸ್ಟ್ ಎ ಬಾರ್ ಬಿ ಬಾರ್ ಇಲ್ಲಿದೆ, ಎ ಬಾರ್ ಬಿ ಬಾರ್, ಸಿ ಬಾರ್ ಡಿ ಆಯ್ತು. ಇದು ಎ ಬಿ ಬಾರ್, ಸಿ ಬಾರ್ ಡಿ ಆಯಿತು. ಎ ಬಿ ಬಾರ್, ಸಿ ಬಾರ್ ಡಿ ಬಾರ್, ಸಿ ಡಿ ಬಾರ್, ಎ ಬಿ ಬಾರ್ ಸಿ ಡಿ, ಎ ಬಿ ಸಿ ಬಾರ್ ಡಿ, ಎ ಬಾರ್ ಬಿ ಸಿ ಡಿ, ಎ ಬಾರ್ ಬಿ ಬಾರ್ ಸಿ ಡಿ. ಆಯಿತಾ. ಈಗೇನಾಗುತ್ತೆ, ಇವೆರಡೊಂದು ಪೇರ್ ಮಾಡ್ಕೊಳ್ಳೋಣ, ಇವೆರಡೊಂದು ಪೇರ್ ಮಾಡೋಣ, ಇವೆರಡೊಂದು ಪೇರ್ ಮಾಡೋಣ. ಆಯಿತಾ. ಈಗ ಏನು ಮಾಡ್ತೀನಿ, ಇದನ್ನು ನಾನು 1 ಅಂತ ಕರಿತೀನಿ, 2 ಅಂತ ಕರಿತೀನಿ, ಇದನ್ನು 3 ಅಂತ ಕರಿತೀನಿ. ಇದು ಎರಡನೇ ಮೆಥಡ್ ಹೇಳ್ಕೊಡ್ತಾ ಇರೋದು. ಓಕೆನಾ. ಯಾವ ರೀತಿ ಅಂತ ನೋಡಿ, 1 ಅಂತ ಬರ್ಕೊಂಡಿದ್ದೀನಿ. ಏನಿದೆ, ಎ ಬಾರ್ ಬಿ ಬಾರ್ ಸಿ ಡಿ ಪ್ಲಸ್ ಎ ಬಾರ್ ಬಿ ಸಿ ಡಿ. ನೆಕ್ಸ್ಟ್ ಅದಕ್ಕೆ ಸಾಲ್ವ್ ಮಾಡ್ತೀನಿ. ಯಾವುದು ಹೋಗುತ್ತೆ, ಬಿ ಬಾರ್ ಬಿ ಹೋಗುತ್ತೆ, ಉಳಿದಿದ್ದೆಷ್ಟು, ಎ ಬಾರ್ ಸಿ ಡಿ. ಎರಡನೇದು ಎ ಬಿ ಸಿ ಬಾರ್ ಡಿ ಪ್ಲಸ್ ಎ ಬಿ ಬಾರ್ ಸಿ ಬಾರ್ ಡಿ. ಇದರಲ್ಲಿ ಯಾವ್ದು ಹೋಗುತ್ತೆ, ಇದರಲ್ಲಿ ಬಿ ಬಾರ್ ಬಿ ಹೋಗುತ್ತೆ, ಸಿ ಬಾರ್ ಸಿ ಇದೆ, ಡಿ ಇದೆ, ಕಾಮನ್ ಇದೆ. ಹಂಗೆ ಬರ್ಕೊಳ್ಳೋಣ, ಎ ಸಿ ಬಾರ್ ಡಿ. ಆಯಿತಾ. ಇದಾಯ್ತು ಮೂರನೇ ಕ್ವೆಶನ್. ಎ ಬಿ ಬಾರ್ ಸಿ ಡಿ ಪ್ಲಸ್ ಎ ಬಿ ಬಾರ್ ಸಿ ಡಿ ಬಾರ್. ಇದರಲ್ಲಿ ಯಾವುದು ಹೋಗುತ್ತೆ, ಡಿ ಬಾರ್ ಡಿ ಹೋಗುತ್ತೆ, ಉಳಿದಿತ್ತು ಎ ಬಿ ಬಾರ್ ಸಿ. ಆಯಿತಾ. ಇನ್ಯಾವುದು ಈಕ್ವೇಷನ್ ಉಳಿಯುತ್ತೆ ಲಾಸ್ಟ್ ಇದು, ಇದನ್ನು ನಾವು 4 ಅಂತ ಕರ್ಕೊಳ್ಳೋಣ. 4ನೇ ಈಕ್ವೇಷನ್ ಇದೆ, ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ. ಇವಾಗೆಲ್ಲ ಸೇರಿ ಬರ್ಕೊಳ್ಳೋಣ.
ಫಸ್ಟ್ ಅಂದರೆ ಎ ಬಾರ್ ಸಿ ಡಿ ಪ್ಲಸ್ ಎ ಸಿ ಬಾರ್ ಡಿ ಪ್ಲಸ್ ಎ ಬಿ ಬಾರ್ ಸಿ ಪ್ಲಸ್ ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ. ಇವಾಗ ನೋಡಿ ಇವೆರಡನ್ನು ಗ್ರೂಪ್ ಮಾಡಿ ಯಾವ್ಯಾವ ಕ್ಯಾನ್ಸಲ್ ಆಗುತ್ತೆ ನೋಡಿ. ಎ ಬಾರ್ ಎ ಕ್ಯಾನ್ಸಲ್ ಆಗುತ್ತೆ, ಸಿ ಬಾರ್ ಸಿ ಕ್ಯಾನ್ಸಲ್ ಆಯಿತು, ಇಲ್ಲಿ ಯಾವುದಾಗುತ್ತೆ ಸಿ ಬಾರ್ ಸಿ ಕ್ಯಾನ್ಸಲ್ ಆಯಿತು, ಎ ಬಾರ್ ಎ ಕ್ಯಾನ್ಸಲ್ ಆಯಿತು, ಉಳಿದಿದ್ದು ಬಿ ಬಾರ್ ಡಿ. ಇದರಲ್ಲಿ ಎಷ್ಟು ಉಳಿತು, ಇದರಲ್ಲಿ ಡಿ ಉಳಿತು ಪ್ಲಸ್ ಇದರಲ್ಲಿ ಬಿ ಬಾರ್ ಡಿ ಉಳಿತು. ಕರೆಕ್ಟಾ? ನೋಡಿ ಒಂದ್ಸಲಿ, ಡಿ ಉಳಿತು, ಬಿ ಬಾರ್ ಉಳಿತು. ಇವಾಗ ಡಿ ಕಾಮನ್ ತೆಗೆದ್ರೆ ಏನಾಗುತ್ತೆ, ಬಿ ಬಾರ್ ಡಿ ಬರುತ್ತೆ. ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆನಾ? ಇದನ್ನೇ ಇನ್ನೊಂದು ಮೆಥಡಲ್ಲಿ ಮಾಡೋಣ. ನಿಮಗೆ 2 ಪ್ರಾಬ್ಲಮ್ ಕೊಡ್ತೀನಿ, ಅದು ಮಾಡಿ ಏನೇ ಡೌಟ್ ಇದ್ದರೂ ನನಗೆ ರಿಪ್ಲೈ ಮಾಡಿ. ಮೊದಲನೇದು ಎ ಬಿ ಸಿ ಡಿ ಬಾರ್ ಎ ಬಿ ಸಿ ಡಿ ಬಾರ್ ಎ ಬಿ ಸಿ ಡಿ ಎ ಬಿ ಸಿ ಡಿ ಬಾರ್. ಓಕೆನಾ? ಸೆಕೆಂಡ್ ಒನ್ನು ಇಸ್ ಈಕ್ವಲ್ ಟು 0 4 5 7 9. ಇವೆರಡು ಮಾಡಿಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ಕಂಪ್ಯೂಟರ್ ಸೈನ್ಸ್ ಅಂತ ಒಂದು ಸಪ್ರೇಟ್ ಗ್ರೂಪ್ ಇದೆಯಲ್ಲ, ಅದರಲ್ಲಿ ಮಾತ್ರ ನೋಟ್ಸ್ ಕಳಿಸ್ಬೇಕು. ಪ್ರತಿ ಸಬ್ಜೆಕ್ಟ್ಸು ಕೂಡ ಆ ಸಬ್ಜೆಕ್ಟ್ ಗ್ರೂಪ್ಗೆ ಮಾತ್ರ ಕಳಿಸಿ.